ಈ ಒಂದು ಕ್ವಶನ್ ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಎಕ್ಸ್ ಅನ್ನುವಂಥವ್ರು 2000 ರುಪೀಸನ್ನು 12 ಮಂತ್ಸಿಗೆ ಇನ್ವೆಸ್ಟ್ ಮಾಡಿದ್ದಾರೆ, ಅಂದರೆ 1 ಇಯರಿಗೆ, ರೈಟ್. ಸೊ ಅದೇ ರೀತಿಯಾಗಿ ವಾಯ್ ಅನ್ನುವಂಥವ್ರು 4 ಮಂತ್ಸ್ ಆದಮೇಲೆ ಜಾಯ್ನ್ ಆಗ್ತಾರೆ, ಆಗ ಅವರು 3000 ರುಪೀಸನ್ನು ಇನ್ವೆಸ್ಟ್ ಮಾಡಿದ್ದಾರೆ, ರೈಟ್. ಸೊ ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು ನೋಡಿ, ಆ್ಯನ್ಯುವಲ್ ಪ್ರಾಫಿಟ್ ಎಷ್ಟಾಗಿದೆ, 900 ರುಪೀಸ್ ಪ್ರಾಫಿಟ್ ಆಗಿದೆ, ರೈಟ್. ಸೊ ಈಗ ಈ ಒಂದು ಪ್ರಾಫಿಟ್ನಲ್ಲಿ ವಾಯ್ಗೆ ಎಷ್ಟು ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ, ರೈಟ್. ಸೊ ಈ ಒಂದು 2000 ರುಪೀಸ್ 12 ಮಂತ್ಸಿಗೆ ಎಕ್ಸ್ ಅನ್ನುವಂಥವ್ರು ಇನ್ವೆಸ್ಟ್ ಮಾಡಿದ್ದಾರೆ, ಆಗ ಎಷ್ಟಾಗುತ್ತೆ, 24,000 ರುಪೀಸ್ ಆಗುತ್ತೆ, ರೈಟ್. ಸೊ ಅದೇ ರೀತಿಯಾಗಿ ವಾಯ್ ಅನ್ನುವಂಥವ್ರು 4 ಮಂತ್ಸ್ ಆದಮೇಲೆ ಜಾಯ್ನ್ ಆಗಿದ್ದಾರೆ, ಅಂದರೆ 1 ಇಯರ್ನಲ್ಲಿ 12 ಮಂತ್ಸ್ ಇರುತ್ತೆ, 12 - 4 ಮಾಡಿದಾಗ 8 ಮಂತ್ಸ್, ರೈಟ್. ಸೊ 8 ಮಂತ್ಸ್ ಅಂತಂತಂದರೆ 3000 ರುಪೀಸ್ ಇಂಟು 8 ಮಂತ್ಸಿನ ಒಂದು ಶೇರ್ ಇದೆ ಇವ್ರದ್ದು, ರೈಟ್. ಸೊ 3000 ಇಂಟು 8 ಮಾಡಿದಾಗ ಅಗೇನ್ 24,000 ಅನ್ನುವಂಥದ್ದಾಗುತ್ತೆ, ರೈಟ್. ಸೊ ಇವೆರಡರ ರೇಷಿಯೋವನ್ನು ಮಾಡಿದಾಗ 1:1 ಅನ್ನುವಂಥದ್ದು ಬರುತ್ತೆ, ರೈಟ್. ಸೊ ಅಮಾಂಗ್ 2 1 + 1 ಏನಾಗುತ್ತೆ, 2 ಆಗುತ್ತೆ. ಅಮಾಂಗ್ 2 ಈ ಒಂದು ಬಿದ ಪಾರ್ಟ್ ಏನಿದೆ, ಸಾರಿ ವಾಯ್ದ ಪಾರ್ಟ್ ಏನಿದೆ ಅದು 1 ಇದೆ, ರೈಟ್. ಸೊ ಅದೇ ರೀತಿಯಾಗಿ ಪ್ರಾಫಿಟ್ನಲ್ಲಿ 900 ರುಪೀಸ್ ಪ್ರಾಫಿಟ್ನಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು, ರೈಟ್. ಸೊ 900 ಡಿವೈಡೆಡ್ ಬೈ 2 ಮಾಡಿದಾಗ 450 ಆಗುತ್ತೆ. ಸೊ ಆಪ್ಷನ್ ಎ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್.